ಸಂಜು ಸ್ಯಾಮ್ಸನ್ ಅವರ ಒಂದು ನಾಕ್ಔಟ್ ಪಂದ್ಯವನ್ನ ನೋಡಿ ನಿಜವಾಗ್ಲೂ ಅವ್ರಿಗೆ ಒಂದು ಫ್ಯಾನ್ ಆಗಿಬಿಟ್ಟಿದ್ದೀನಿ. ಲಾಸ್ಟ್ ಮೂಮೆಂಟ್ ಅವರ ಒಂದು ಸೆಲೆಬ್ರೇಷನ್ ಅನ್ನ ನೋಡಿ ಸಂಜು ಸ್ಯಾಮ್ಸನ್ ಅವ್ರಿಗೆ ನಾನು ನಿಜವಾಗ್ಲೂ ಫ್ಯಾನ್ ಆದೆ. ಕಾರಣ ಮೊದಲು ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಮಾಡಿ 195ರ ಒಂದು ಟಾರ್ಗೆಟ್ ಅನ್ನ ನೀಡಿತ್ತು. ಆರಂಭದಲ್ಲಿ ಅಭಿಷೇಕ್ ಶರ್ಮಾ ಅವರ ವಿಕೆಟ್ ಅನ್ನ ನಮ್ಮ ಭಾರತ ತಂಡ ಕಳೆದುಕೊಂಡಿತ್ತು. ಬಟ್ ಬುಮ್ರಾ ಅವರು ಚೆನ್ನಾಗಿ ಬಾಲಿಂಗ್ ಹಾಕಿದ್ರು. ಅಕ್ಷರ್ ಪಟೇಲ್ ಅವರು ಕಡಿಮೆ ಎಕಾನಮಿಯಲ್ಲಿ ಬಾಲಿಂಗ್ ಹಾಕಿದ್ರು. ಬುಮ್ರಾ 2 ವಿಕೆಟ್ ತೆಗೆದುಕೊಂಡ್ರು. 195ರ ಒಂದು ಟಾರ್ಗೆಟ್ ಅನ್ನ ವೆಸ್ಟ್ ಇಂಡೀಸ್ ತಂಡ ನೀಡಿದ್ರು. ಬಟ್ ಈ ಒಂದು ಮೊತ್ತವನ್ನ ಚೇಸ್ ಮಾಡಕ್ಕಿರುವಂತ ಆರಂಭದಲ್ಲಿ ಇಶಾನ್ ಕಿಶನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಅವರು ಆರಂಭದಲ್ಲಿ ವಿಕೆಟ್ ಅನ್ನ ಕಳೆದುಕೊಟ್ರು. ಬಟ್ ಸಂಜು ಸ್ಯಾಮ್ಸನ್ ಅವರು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅವ್ರ ಬಗ್ಗೆ ಯಾರು ಕೂಡ ಕ್ಲಿಕ್ ಆಗ್ತಾ ಇಲ್ಲ. ಸೂರ್ಯಕುಮಾರ್ ಯಾದವ್ ಅವರು ಇನ್ನೇನು ಸಟ್ ಆದ್ರೂ ಇನ್ನೇನು ಚೆನ್ನಾಗಿ ಆಡ್ತಾರೆ ಅನ್ನೋ ಮೂಮೆಂಟ್ ಗೆ ವಿಕೆಟ್ ನೀಡಿದ್ರು. ಇನ್ನ ಹಾರ್ದಿಕ್ ಪಾಂಡ್ಯ ಅವರು ಪಂದ್ಯ ಮುಗಿಸ್ತಾರೋ ಅನ್ನೋ ಮೂಮೆಂಟ್ ಗೆ ಅವರು ಔಟ್ ಆದ್ರು. ಶಿವಮ್ ದುಬೆ ಮತ್ತೆ ಸಂಜು ಸ್ಯಾಮ್ಸನ್ ಅವರು ಲಾಸ್ಟ್ ಮೂಮೆಂಟ್ ಗೆ ಪಂದ್ಯದ ಒಂದು ಗತಿಯನ್ನೇ ಬದಲಾಯಿಸಿದ್ರು. ಆ ಒಂದು ಮೂಮೆಂಟ್ ಅನ್ನ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. 2016ರಲ್ಲಿ ಯಾವ ರೀತಿ ವೆಸ್ಟ್ ಇಂಡೀಸ್ ನಮ್ಮನ್ನ ಸೋಲಿಸಿದ್ರು ಆ ಒಂದು ರಿವೆಂಜ್ ಅನ್ನ ಇವಾಗ ನಮ್ಮ ಭಾರತ ತಂಡ ತೆಗೆದುಕೊಂಡಿದೆ. ಸಂಜು ಸ್ಯಾಮ್ಸನ್ ಅವರು ಕೊನೆ 2 ಬಾಲ್ ಅಲ್ಲಿ 7 ರನ್ ಲಾಸ್ಟ್ ಓವರ್ ನಲ್ಲಿ 7 ರನ್ ಬೇಕಾಗಿತ್ತು. ಆ ಒಂದು ಮೂಮೆಂಟ್ ನಲ್ಲಿ ಮೊದಲನೇ ಬಾಲ್ 6 ಬಾರಿಸ್ತಾರೆ, ಮತ್ತೆ ಸೆಕೆಂಡ್ ಬಾಲ್ 4 ಬಾರಿಸ್ತಾರೆ. 97 ನಾಟ್ ಔಟ್ ಆಗಿ ಉಳಿದಿದ್ದಾರೆ. ಇದನ್ನ ಯಾವತ್ತೂ ಕೂಡ ಇಂಡಿಯನ್ ಫ್ಯಾನ್ಸ್ ಮರೆಯಕ್ ಸಾಧ್ಯ ಇಲ್ಲ. ಮತ್ತೆ ಮರೆತ್ರೆ ಅವರಂತ ದ್ರೋಹಿಗಳೇ ಯಾರಿಲ್ಲ ಅಂತ ಹೇಳ್ಬೋದು. ಕ್ರಿಕೆಟ್ ಫ್ಯಾನ್ಗಳು ಮಾತ್ರ ಹೇಳ್ತಾ ಇರೋದು. ಜಸ್ಟ್ ಲವ್ಲಿ ಅಂತ ಹೇಳ್ಬೋದು. ಸಂಜು ಸ್ಯಾಮ್ಸನ್ ಒನ್ ಆಫ್ ದಿ ಗ್ರೇಟೆಸ್ಟ್ ಪ್ಲೇಯರ್ ಅಂತ ಹೇಳ್ಬೋದು ಟೀಮ್ ಇಂಡಿಯಾಗೆ. ಇವತ್ತು ಅಪತ್ ಬಾಂಧವಾದವರು ಚೆನ್ನಾಗಿ ಒಂದು ರನ್ ಚೇಂಜ್ ಮಾಡೋದ್ರಲ್ಲಿ ಯಶಸ್ವಿ ಆದ್ರು. ಯಾವುದೇ ಕಾರಣಕ್ಕೂ ಮಿಸ್ ಹಿಟ್ ಗಳನ್ನ ಹೊಡಿಲಿಲ್ಲ, ಜಾಸ್ತಿ ಓವರ್ ಡ್ರಾಮಾ ಮಾಡ್ಲಿಲ್ಲ. ಕ್ಲೀನ್ ಚೇಸ್ ಅಲ್ಲಿ ಭಾಗಿಯಾಗಿದ್ರು. ಗ್ಯಾಪ್ ಅಲ್ಲಿ ಬೌಂಡ್ರಿ ಆಗಿರ್ಬೋದು. ಹೊಸ ಪ್ಲೇಯರ್ ಬಂದಾಗ ಅವ್ರ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದು ಲವ್ಲಿ ಅಂತ ಹೇಳ್ಬೋದು. ನಾನು RCB ಫ್ಯಾನ್ ಆಗಿ ಸಂಜು ಸ್ಯಾಮ್ಸನ್ ಒನ್ ಆಫ್ ದ ಮೈ ಫೇವರೇಟ್ ಪ್ಲೇಯರ್ ಅಂತ ಹೇಳ್ಬೋದು ಈ ಒಂದು ಪಂದ್ಯದಲ್ಲಿ. ಒಟ್ನಲ್ಲಿ ಮುಂದಿನ ಪಂದ್ಯ ನಮ್ಮ ತಂಡ ಇಂಗ್ಲೆಂಡ್ ವಿರುದ್ಧ ಪಂದ್ಯವನ್ನ ಆಡುತ್ತೆ. ಇನ್ ಕೇಸ್ ಆ ಒಂದು ಪಂದ್ಯವನ್ನ ಗೆದ್ರೆ ಫೈನಲ್ ಗೆ ಹೋಗುತ್ತೆ. ಮತ್ತೆ ನ್ಯೂಜಿಲ್ಯಾಂಡ್ ಮತ್ತೆ ಸೌತ್ ಆಫ್ರಿಕಾ ತಂಡ ಎಲಿಮಿನೇಟರ್ ಪಂದ್ಯ ಆಡುತ್ತೆ. ಅದರಲ್ಲಿ ಯಾರು ಗೆಲ್ತಾರೋ ಅವರು ಫೈನಲ್ ಗೆ ಬರ್ತಾರೆ. ಒಟ್ನಲ್ಲಿ ಭಾರತ ಈ ಬಾರಿ ಮತ್ತೆ ಇನ್ ಕೇಸ್ ಗೆದ್ರು ಅಂದ್ರೆ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಇದೇ ರೀತಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಬೇಕಂದ್ರೆ ನಮ್ಮ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.